Morning to everyone. In this video I am going to give you detailed information about EWS economically weaker section. ಈ ಸರ್ಟಿಫಿಕೇಟ್ ಬಗ್ಗೆ ನಿಮಗೆ ಅದರ ಅಡ್ವಾಂಟೇಜಸ್ ಮತ್ತು ಬೆನಿಫಿಟ್ಸ್ ಬಗ್ಗೆ ನಿಮಗೆ ತಿಳಿಯಬಯಸುತ್ತೇನೆ. EWS ಎಕನಾಮಿಕಲಿ ವೀಕರ್ ಸೆಕ್ಷನ್ ಇದು ಕೇಂದ್ರ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಜಾಬ್ಸ್ ರಿಕ್ರೂಟ್ಮೆಂಟ್ ಆ್ಯಂಡ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಡ್ಮಿಷನ್ ಇನ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಅಪಾಯಿಂಟ್ಮೆಂಟ್ಸ್ ಸೆಂಟ್ರಲ್ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ಸ್ನಲ್ಲಿ 10% ರಿಸರ್ವೇಷನ್ನಿಗೆ ಮಾಡಿರುವ ಒಂದು ವ್ಯವಸ್ಥೆ ಎಕನಾಮಿಕಲಿ ವೀಕರ್ ಸೆಕ್ಷನ್ನಿಗೆ. ಅಂದರೆ ಜನರಲ್ ಕ್ಯಾಟಗರಿಯಲ್ಲಿ ಯಾರು ಬಡವರಿದ್ದಾರೋ ಅಥವಾ ವೀಕರ್ ಸೆಕ್ಷನ್ ಅಂತ ಏನಿರ್ತವೆ, ಯಾರ ಇನ್ಕಮ್ಮು 8 ಲಕ್ಷಕ್ಕಿಂತ ಕಡಿಮೆ ಇದೆಯೋ ಅಂಥವರು ಇಲ್ಲಿ ಈ ಸರ್ಟಿಫಿಕೇಟನ್ನು ತೆಗೆದುಕೊಂಡು ಈ ಮೀಸಲಾತಿಯ ಅಡ್ವಾಂಟೇಜನ್ನು ತೆಗೆದುಕೊಳ್ಳಬಹುದು. ಇಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ಸೆಂಟ್ರಲ್ ಗೌರ್ಮೆಂಟ್ ರಿಕ್ರೂಟ್ಮೆಂಟ್ಗಳಲ್ಲಿ ಬ್ಯಾಂಕಿಂಗ್, ರೈಲ್ವೇಸ್, ಗೌರ್ಮೆಂಟ್ ಅಂಡರ್ಟೇಕಿಂಗ್ ಆರ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಅಪಾಯಿಂಟ್ಮೆಂಟ್ಸ್ನಲ್ಲಿ ನಿಮಗೆ 10% ರಿಸರ್ವೇಷನ್ ಇರ್ತದೆ. ಅದೇ ರೀತಿ ಸೆಂಟ್ರಲ್ ಗೌರ್ಮೆಂಟ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ IIT, NIT, AIMS, IIMs ಮತ್ತು ರಿಸರ್ಚ್ ಇನ್ಸ್ಟಿಟ್ಯೂಟ್ ಬೇರೆ ಹಲವಾರು ವಾಟ್ ಯು ಕಾಲ್ ಪ್ರೆಸ್ಟೀಜಿಯಸ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಆಫ್ ದ ಕಂಟ್ರಿ, ಆ ಇನ್ಸ್ಟಿಟ್ಯೂಟ್ಗಳಲ್ಲಿ ನಿಮಗೆ ಅಡ್ಮಿಷನ್ ಬೇಕು ಅಂದರೆ ನಿಮಗೆ 10% ರಿಸರ್ವೇಷನ್ನ ಅವಕಾಶ EWS ಸರ್ಟಿಫಿಕೇಟ್ ಇರೋದರಿಂದ ಸಿಗುತ್ತದೆ. ಇಲ್ಲಿ ಇನ್ಕಮ್ ಕ್ರೈಟೀರಿಯಾ ಏನಪ್ಪ ಈ ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ? ನಾನು ಈಗಾಗಲೇ ಹೇಳಿದ ಹಾಗೆ ನಿಮ್ಮ ಫ್ಯಾಮಿಲಿಯ ಇನ್ಕಮ್, ನಿಮ್ಮ ತಂದೆ ತಾಯಿಯ ಇನ್ಕಮ್ 8 ಲಕ್ಷಕ್ಕಿಂತ ಕಡಿಮೆ ಇರಬೇಕು. 8 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ, ಇಫ್ ಇಟ್ ಈಸ್ ಮೋರ್ ದೆನ್ 8 lakhs ಯು ಆರ್ ನಾಟ್ ಎಲಿಜಿಬಲ್. ಇಫ್ ಇಟ್ ಈಸ್ ಲೆಸ್ ದೆನ್ 8 lakhs ಯು ಆರ್ ಎಲಿಜಿಬಲ್ ಟು ಗೆಟ್ ದಿಸ್ ಸರ್ಟಿಫಿಕೇಟ್. ಆ್ಯಂಡ್ ಹೂ ಆರ್ ಎಲಿಜಿಬಲ್ ಟು ಗೆಟ್ ದಿಸ್ ಸರ್ಟಿಫಿಕೇಟ್ ಅದು ನೋಡೋಣ. ಯಾರು ಅರ್ಹರು? ಇಲ್ಲಿ ಒಂದೇ ಸೆಂಟೆನ್ಸಲ್ಲಿ ನಾನು ಹೇಳ್ತೇನೆ, ಹೂ ಆರ್ ನಾಟ್ ಬಿಲಾಂಗಿಂಗ್ ಟು SC, ST ಆ್ಯಂಡ್ OBC ಕ್ಯಾಟಗರೀಸ್. ಇನ್ನೊಂದು ಸಲ ಹೇಳ್ತಿದ್ದೇನೆ, ಹೂ ಆರ್ ನಾಟ್ ಬಿಲಾಂಗಿಂಗ್ ಟು SC, ST ಆ್ಯಂಡ್ OBC ಕ್ಯಾಟಗರೀಸ್. ಯಾರು SC, ST ಮತ್ತು OBC ಕ್ಯಾಟಗರಿಗಳಲ್ಲಿ ಇಲ್ಲವೋ, ಯಾವ ಜಾತಿಗಳಿಲ್ಲವೋ, ಅಂದರೆ ಯಾರು ಜನರಲ್ ಮೆರಿಟಿಗೆ ಬರುತ್ತಾರೋ ಅವರಲ್ಲಿ ಯಾರ ಇನ್ಕಮ್ 8 ಲಕ್ಷಕ್ಕಿಂತ ಕಡಿಮೆ ಇರುತ್ತದೋ ಅಂಥವರು ಈ ಒಂದು ಎಕನಾಮಿಕಲಿ ವೀಕರ್ ಸೆಕ್ಷನ್ EWS ರಿಸರ್ವೇಷನ್ 10%ಗೆ ಎಲಿಜಿಬಲ್ ಆಗ್ತಾರೆ. ಅಂಥವರು ಈ ಸರ್ಟಿಫಿಕೇಟನ್ನು ಪಡೆಯುವುದರಿಂದ ಏನೇನು ಅಡ್ವಾಂಟೇಜಸ್ಸು ಅಥವಾ ಏನೇನು ಬೆನಿಫಿಟ್ಸ್ ಅನ್ನೋದನ್ನು ನಾನು ಈ ಕೆಳಗಿನಂತೆ ಹೇಳ್ಕೊತ ಹೋಗ್ತಿದ್ದೇನೆ. ಇಲ್ಲಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ನಾನು ಈಗಾಗಲೇ ಹೇಳಿದ ಹಾಗೆ ನಿಮಗೆ ವಾಟ್ ಯು ಕಾಲ್ ದೇಶದ ಪ್ರತಿಷ್ಠಿತ ಇನ್ಸ್ಟಿಟ್ಯೂಷನ್ಸ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಮುಂತಾದ IIT, NIT, AIMS ಮುಂತಾದ ಸಂಸ್ಥೆಗಳಲ್ಲಿ ನಿಮಗೇನಾದರೂ ರಿಸರ್ವೇಷನ್ ಬೇಕು, 10% ರಿಸರ್ವೇಷನ್ ಬೇಕು ಅಂದರೆ ನೀವು ಈ ಸರ್ಟಿಫಿಕೇಟನ್ನು ಪಡೆಯಬೇಕಾಗುತ್ತದೆ. ಅದೇ ರೀತಿ ಸೆಂಟ್ರಲ್ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ನಲ್ಲಿ, ಸೆಂಟ್ರಲ್ ಗೌರ್ಮೆಂಟ್ ಯಾವುದೇ ಇರ್ಬೋದು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ಟೇಕಿಂಗ್ಸ್, ಬ್ಯಾಂಕಿಂಗು, ರೈಲ್ವೇಸ್ ಮುಂತಾದ ಕಡೆಗಳಲ್ಲೆಲ್ಲ ನಿಮಗಾಗಿ 10% ರಿಸರ್ವೇಷನ್ ಇರುತ್ತದೆ. ಇದರ ಹೊರತಾಗಿ ಸ್ಕಾಲರ್ಶಿಪ್ ಮತ್ತು ಫೀಸ್ ಇಲ್ಲಿ ಕೂಡ ನಿಮಗೆ ತುಂಬ ರಿಲ್ಯಾಕ್ಸೇಷನ್ ಸಿಗುತ್ತೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಸರ್ಟಿಫಿಕೇಟ್ ಇರೋದರಿಂದ. ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೀನಿ ವಾಟ್ ಆರ್ ದ ಎಲಿಜಿಬಿಲಿಟಿ ಕ್ರೈಟೀರಿಯಾ. ಇನ್ನೊಂದು ಸಲ ಹೇಳ್ತಾ ಇದ್ದೇನೆ, ನೀವು ಯು ಶುಡ್ ನಾಟ್ ಬಿ ಬಿಲಾಂಗಿಂಗ್ ಟು SC, ST ಆ್ಯಂಡ್ OBC ಕ್ಯಾಟಗರೀಸ್. ಫಸ್ಟ್ ಎಲಿಜಿಬಿಲಿಟಿ. ಸೆಕೆಂಡ್, if you are general candidate, your family income should be less than 8 lakhs from all the sources. ಎಲ್ಲ ಸೋರ್ಸ್ಗಳಿಂದ ನಿಮ್ಮ ಫ್ಯಾಮಿಲಿ ಇನ್ಕಮ್ಮು 8 ಲಕ್ಷಕ್ಕಿಂತ ಕಡಿಮೆ ಇದ್ದಾಗ ಮತ್ತು ನೀವು ಜನರಲ್ ಗ್ರೂಪಿಗೆ ಸೇರಿದವರಾಗಿದ್ದರೆ ಮಾತ್ರ ಈ ಎಕನಾಮಿಕಲಿ ವೀಕರ್ ಸೆಕ್ಷನ್ ಸರ್ಟಿಫಿಕೇಟ್ ಸಿಗುತ್ತದೆ. ಇದನ್ನು ನೀವು
ಪಡೆಯುವುದರಿಂದ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗಳಲ್ಲಿ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಲ ಅಡ್ಮಿಷನ್ಗಳಲ್ಲಿ ನಿಮಗೆ 10% ರಿಸರ್ವೇಷನ್ ಸಿಗುತ್ತದೆ. ಇನ್ನು ಇದನ್ನು ಪಡೆಯುವುದರಿಂದ ನಿಮಗೆ ಮೇನ್ ಅಡ್ವಾಂಟೇಜ್ ಅಂದರೆ ಕಟ್ ಆಫ್, EWS ಕಟ್ ಆಫ್, ಇವನ್ ಸೆಂಟ್ರಲ್ ಗೌರ್ಮೆಂಟ್ ರಿಕ್ರೂಟ್ಮೆಂಟ್ನಲ್ಲಾಗಲಿ ಅಥವಾ ಸೆಂಟ್ರಲ್ ಇನ್ಸ್ಟಿಟ್ಯೂಷನ್ಲ ಅಡ್ಮಿಷನ್ನಾಗಲಿ ಎರಡರಲ್ಲೂ ಕೂಡ ಕಟ್ ಆಫ್ ತುಂಬ ಕೆಳಗಿರ್ತದೆ. ಇವನ್ OBC ಕ್ಯಾಟಗರಿಗಿಂತ ಕಟ್ ಆಫ್ಗಿಂತ ಕಡಿಮೆ ಇರ್ತದೆ. ಅಷ್ಟೊಂದು ಅಡ್ವಾಂಟೇಜ್ ಇದೆ ಈ ಸರ್ಟಿಫಿಕೇಟ್ ಇರೋದ್ರಿಂದ. ಇಲ್ಲಿ ಅದರ ಅರ್ಥ ಏನು, ಜನರಲ್ ಗ್ರೂಪ್ಗೆ ತುಂಬ ಕಾಂಪಿಟೇಷನ್ ಇರ್ತದೆ. ನಂತರ OBCಯವರಿಗೂ ಆಲ್ಮೋಸ್ಟ್ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಗಿದ್ದಷ್ಟೇ ಕಾಂಪಿಟೇಷನ್ ಇರ್ತದೆ. ಆದರೆ EWS ಕ್ಯಾಟಗರಿಯಲ್ಲಿ ಕಂಪೇರ್ ಟು OBC ಆ್ಯಂಡ್ ಜನರಲ್ ಮೆರಿಟ್ ಕಟ್ ಆಫ್ ವಿಲ್ ಬಿ ಲೆಸ್. ಆದ್ದರಿಂದ who are belonging to general groups whose income is less than 8 lakhs, if you get this certificate, more advantage in getting admission in central government institutions or appointment in central government appointments. ಅದಕ್ಕಾಗಿ ಇದು ತುಂಬ ಅನುಕೂಲವಾದ ಸರ್ಟಿಫಿಕೇಟ್ ಇರೋದ್ರಿಂದ ನಿಮ್ಮನ್ನು ನೀವು ಇದರ ಕ್ರೈಟೀರಿಯನ್ ನೋಡಿಕೊಂಡು ಇಫ್ ಯು ಆರ್ ಎಲಿಜಿಬಲ್ ಪ್ಲೀಸ್ ಟ್ರೈ ಟು ಗೆಟ್ ಇಟ್. ಮತ್ತು ಇದನ್ನು ನೀವು ಕರ್ನಾಟಕದಲ್ಲಿ ಹೇಗೆ ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟು ಅಥವಾ LCL ಸರ್ಟಿಫಿಕೇಟು ಉಳಿದನ್ನೆಲ್ಲ ತೆಗೆದುಕೊಳ್ತಿರೋ ತಹಸೀಲ್ದಾರ್ ಆಫೀಸಿಂದ ಅದೇ ರೀತಿಯಾಗಿ EWS ಸರ್ಟಿಫಿಕೇಟನ್ನು ಕೂಡ ನೀವು ತಹಸೀಲ್ದಾರ್ ಆಫೀಸಿನಿಂದಲೇ ಪಡೆಯಬೇಕಾಗ್ತದೆ. ತಹಸೀಲ್ದಾರ್ ಈಸ್ ದ ಕಾಂಪಿಟೆಂಟ್ ಅಥಾರಿಟಿ ಟು ಇಶ್ಯೂ ದಿಸ್ ಸರ್ಟಿಫಿಕೇಟ್. ಅದಕ್ಕಾಗಿ ತಹಸೀಲ್ದಾರ್ ಆಫೀಸರ್ನಲ್ಲಿ ಅಪ್ರೋಚ್ ಮಾಡಿ ಈ ಸರ್ಟಿಫಿಕೇಟನ್ನು EWS ಸರ್ಟಿಫಿಕೇಟನ್ನು ಪಡೆದು ಸೆಂಟ್ರಲ್ ಗೌರ್ಮೆಂಟಲ್ಲಿ 10% ರಿಸರ್ವೇಷನನ್ನು ಐದರ್ ಇನ್ ಅಡ್ಮಿಷನ್ ಆರ್ ಅಪಾಯಿಂಟ್ಮೆಂಟ್ ಇನ್ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ IIT NIT AIMS ಮುಂತಾದ ಕಡೆ ನೀವು ಹೋಗ್ಬೋದು. ಅಪಾಯಿಂಟ್ಮೆಂಟ್ ಅಂದರೆ ಇವನ್ UPSC ಎಕ್ಸಾಮ್ IAS IPS IFS ಮುಂತಾದ ಪರೀಕ್ಷೆಗಳಲ್ಲಿ ನೀವು ಈ ರಿಸರ್ವೇಷನ್ ಉಪಯೋಗನ ಮಾಡ್ಕೋಬೋದು ಅಂತ ಹೇಳ್ತಾ ಇದನ್ನು ಸದುಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸಿದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.